ಕಳಶ ಎಷ್ಟು ಸೂಪರ್ ಜಾಗ ಅಲ್ವಾ. ಅದರಲ್ಲೂ ಮಳೆಗಾಲದಲ್ಲಿ ಇಲ್ಲಿನ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್. ಕಳಶಕ್ಕೆ ಬಂದ ತಕ್ಷಣ ಶ್ರೀ ಕಳಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ಸಾಮ್ಸ ಟೀ ಎಸ್ಟೇಟ್ಗೆ. ಇಲ್ಲಿರುವ ಗಣಪತಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ತಂಪಾದ ವೆದರ್, ಹಸಿರು ಪರಿಸರ, ಎಷ್ಟೊತ್ತು ಇಲ್ಲೇ ಇದ್ರೂ ಸಾಕಾಗಲ್ಲ ಅನಿಸೋ ವೈಬ್. ಆದ್ರೆ ಒಂದ್ ಥಿಂಗ್, ಇಲ್ಲಿ ಪ್ರಾಪರ್ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲ. ರೋಡ್ ಸೈಡ್ ಅಲ್ಲಿ ಹೆಂಗೋ ಪಾರ್ಕ್ ಮಾಡ್ಬೇಕಾಗುತ್ತೆ ಅಷ್ಟೇ. ಬಟ್ ಜಾಗ ಅಂತೂ ಅಲ್ಟಿಮೇಟ್ ಆಗಿದೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಸೂರ್ಮನೆ ವಾಟರ್ ಫಾಲ್ಸ್ ಗೆ. ಕಳಸದಿಂದ ಜಸ್ಟ್ 4 to 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಎಂಟ್ರಿ ಫೀಸ್ ಒಬ್ಬರಿಗೆ 50 ರೂಪಾಯಿ ಇರುತ್ತೆ. ವಾಟರ್ ಫಾಲ್ ಹೋಗೋ ರೂಟ್ ಅಂತೂ ಆಫ್ ರೋಡಿಂಗ್ ಆಗಿದೆ. ರೋಡ್ ಕಂಡೀಷನ್ ಅಷ್ಟೊಂದಾಗಿ ಚೆನ್ನಾಗಿಲ್ಲ. 2 ವೆಹಿಕಲ್ ಬಂದ್ರೆ ಇಲ್ಲಿ ಪಾಸ್ ಆಗೋದೇ ತುಂಬಾ ಕಷ್ಟ. ಪಾರ್ಕಿಂಗ್ ಮಾಡಿದ್ಮೇಲೆ ಸುಮಾರು ಒಂದು 200 ಇಂದ 300 ಮೀಟರ್ ನಡೆದ್ರೆ ಸಾಕು ವಾಟರ್ ಫಾಲ್ ಹತ್ರ ರೀಚ್ ಆಗ್ತೀರಾ. ವಾಟರ್ ಫಾಲ್ ಅಂತೂ ಸೂಪರ್ ಆಗಿದೆ. ನಾವು ವೀಕೆಂಡ್ ಅಲ್ಲಿ ಹೋಗೋದ್ರಿಂದ ಹೆವಿ ಕ್ರೌಡ್ ಇತ್ತು. ಒಂದು ಸಲಹೆ ಏನಂತಂದ್ರೆ, ಜನ ಕಡಿಮೆ ಇರಬೇಕಾದ್ರೆ ಬನ್ನಿ, ವೀಕೆಂಡ್ ನ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದ್ರೆ ತುಂಬಾ ಜನ ಇರ್ತಾರೆ ಇಲ್ಲಿ. ಕ್ರೌಡ್ ಕಡಿಮೆ ಇದ್ದಾಗ ಈ ಫಾಲ್ಸ್ ಅಂತೂ ಇನ್ನ ಚೆನ್ನಾಗಿ ಕಾಣಿಸುತ್ತೆ. ನೀರಲ್ಲಿ ಆಟ ಆಡ್ಕೊಂಡು, ಮಳೆಯಲ್ಲಿ ನೆನ್ಕೊಂಡು, ನೇಚರ್ ನ ಎಂಜಾಯ್ ಮಾಡ್ಕೊಂಡು, ಒಟ್ಟಿನಲ್ಲಿ ಕಂಪ್ಲೀಟ್ ಥ್ರಿಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಹೊರನಾಡು. ಅಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಶೃಂಗೇರಿ ಕಡೆ ಹೊರಟ್ವಿ. ಇಷ್ಟಕ್ಕೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿಯ ಟ್ರಾವೆಲ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.